ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತುಂಬಾನೇ ಫೇಮಸ್ ಆಗಿರುವಂತದ್ದು ಲಾಲ್ಬಾಗ್ ಫ್ಲವರ್ ಶೋ ಫಲಪುಷ್ಪ ಪ್ರದರ್ಶನ. ಇದು ತುಂಬಾನೇ ಖ್ಯಾತಿ ಪಡೆದಿರುವಂತದ್ದು ಬೆಂಗಳೂರಿನಲ್ಲಿ. ಅದು ಕೂಡ 219ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಹಾಗೆ ಈ ಸಿಲಿಕಾನ್ ಸಿಟಿಯಲ್ಲಿ ಈ ಎರಡು ಬಾರಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಒಂದು ಸ್ವಾತಂತ್ರ್ಯ ದಿನದಂದು ಅಂದ್ರೆ 15ನೇ ಆಗಸ್ಟ್, ಅದು ಬಿಟ್ರೆ 26ನೇ ಜನವರಿ ಅಂದು. ಹಾಗಾಗಿ ಇದು 216ನೇ ಫ್ಲವರ್ ಶೋ ಆಗಿದೆ. ಎಷ್ಟು ಸುಂದರವಾಗಿ ಆಗಿರುವಂತಹ ಫ್ಲವರ್ ಶೋ ಅಂತ ಹೇಳಿದ್ರೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು ಎಷ್ಟೊಂದು ಜನ ಬಂದಿದ್ದಾರೆ. ಹಾಗೇನೆ ಇವತ್ತಿನ ಈ ಸಲದ ಬ್ಯೂಟಿಫುಲ್ ಥೀಮ್ ಅಂತ ಹೇಳಿದ್ರೆ ಪ್ರಕೃತಿ ಪ್ರೇಮಿ, ಸಾಹಿತಿ, ಬರಹಗಾರರು, ಫೋಟೋಗ್ರಾಫರ್, ಹಾಗೆ ಒಂದಲ್ಲ ಎರಡಲ್ಲ ಎಲ್ಲಾದ್ರಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ಅದ್ಭುತ ಸಾಹಿತಿ ಅಂತಾನೆ ಹೇಳ್ಬಹುದು. ಬೇರೆ ಯಾರು ಅಲ್ಲ, KP ಪೂರ್ಣಚಂದ್ರ ತೇಜಸ್ವಿ ಅವರು. ಹಾಗಾಗಿಯೇ ಈ ಬಾರಿಯ ಟಾಪಿಕ್ ಅಥವಾ ಥೀಮ್ ತೇಜಸ್ವಿ ವಿಸ್ಮಯ. ನೋಡಿ, ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ತೇಜಸ್ವಿ ಅವರು ಫೋಟೋಗ್ರಫಿಯನ್ನ ಮಾಡುವಂತ, ಅಂದ್ರೆ ಕೊರಳಲ್ಲಿ ಕ್ಯಾಮೆರಾ ಇದೆ. ಇದನ್ನೆಲ್ಲ ನೋಡಿದಾಗ ಅಂದ್ರೆ ಕಂಪ್ಲೀಟ್ ಆಗಿ ಅವರ ಲೈಫ್ ಹೇಗಿತ್ತು, ಅವ್ರು ಎಷ್ಟು ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ರು, ಎಲ್ಲಾದ್ರಲ್ಲೂ ಎಷ್ಟು ಆಸಕ್ತಿ ತೋರಿಸ್ತಾ ಇದ್ರು, ಪ್ರತಿಯೊಂದರಲ್ಲೂ ಅವರಿಗೆ ಎಷ್ಟೊಂದು ಕುತೂಹಲ ಇತ್ತು. ನಾವದನ್ನ ನೇರವಾಗಿ ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ನೋಡಬಹುದಾಗಿದೆ. ಬೇರೆ ರೂಪಗಳಲ್ಲಿ ನಾವು ನೋಡ್ತಾ ಇದ್ವಿ. ಅವ್ರು ಬರೆದಿರುವಂತಹ ತುಂಬಾನೇ ಪ್ರಖ್ಯಾತಿ ಹೊಂದಿರುವಂತಹ ಪುಸ್ತಕ ಅಂತ ಹೇಳಿದ್ರೆ ಮಿಸ್ಸಿಂಗ್ ಲಿಂಕ್ ಆಗಿರಬಹುದು, ಕರ್ವಾಲೋ ಆಗಿರಬಹುದು, ಅನೇಕ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಎಲ್ಲರಿಗೂ, ಅದರಲ್ಲೂ ಯುವ ಪೀಳಿಗೆಗೆ ತುಂಬಾನೇ ಇಷ್ಟ ಆಗುವಂತಹ ಸಾಹಿತಿ ಅಂತ ಹೇಳಿದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಕಡೆ ನೋಡಿದ್ರೆ ನಾವು ಕುವೆಂಪು ಅವರು, ಅವರ ಧರ್ಮಪತ್ನಿ ಇದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಅವರು ಎಷ್ಟೊಂದು ಮಲೆನಾಡನ್ನ ಪ್ರೀತಿಸ್ತಿದ್ರು, ಎಷ್ಟು ಪ್ರಕೃತಿಯನ್ನ ಪ್ರೀತಿಸ್ತಿದ್ರು. ಅವರ ನಾಯಿ ಆಗಿರ್ಬೋದು, ಅವರ ವರ್ಕ್ ಅಂದ್ರೆ ಅವರ ಇಂಟ್ರೆಸ್ಟ್ ಆಗಿರ್ಬೋದು, ಫೋಟೋಗ್ರಫಿ, ಪ್ರತಿಯೊಂದರಲ್ಲೂ ಅವರು ಆಸಕ್ತಿಯನ್ನ ತೋರಿಸ್ತಾ ಇದ್ರು. ಆ ಎಲ್ಲ ಆಸಕ್ತಿ ಅಂದ್ರೆ ಇಡೀ ಅವರ ಜೀವನ ಚರಿತ್ರೆಯನ್ನ ಇಲ್ಲಿ ನೀವು ನೋಡ್ಬೋದು. ಅವರ ಶಿಕ್ಷಣ ಏನಾಗಿದೆ ಅಂತ ಹೇಳಿ, ಮುಂದೆ ಅವರು ರಚಿಸಿರುವಂತಹ ಚಿತ್ರಗಳು ಅಂದ್ರೆ ಪೇಂಟಿಂಗ್ ಕೂಡ ಮಾಡ್ತಿದ್ರು. ಇಡೀ ಅವರ ಜೀವನವನ್ನ ಅವರು ಪೋಸ್ಟರ್ ಮುಖಾಂತರ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗಿದ್ದಾರೆ. ತೇಜಸ್ವಿ ಅವರು ಜೀವನದುದ್ದಕ್ಕೂ ಏನೇನು ಮಾಡಿದ್ರು, ಅವರ ಆಸಕ್ತಿ ಯಾವುದ್ರಲ್ಲಿ, ಪ್ರತಿಯೊಂದನ್ನ ನಾವಿಲ್ಲಿ ನೋಡಬಹುದು. ಚಿತ್ರಗಳಲ್ಲಿ ತೋರಿಸಲಾಗಿದೆ. ಕೆಳಗಡೆ ಇರುವಂತಹ ಸುಂದರವಾದ ಹೂಗಳು, ಈ ಕಡೆ ಕುವೆಂಪು ಅವರ ಮೂರ್ತಿ, ಶ್ರೀಮತಿ ಹೇಮಾವತಿ ಶ್ರೀ ಕುವೆಂಪು ಅವರು. ಒಂದು ಬ್ಯೂಟಿಫುಲ್ ಆಗಿರುವಂತಹ ಫಲಪುಷ್ಪ ಪ್ರದರ್ಶನ ಇದು ಅಂತ ಹೇಳ್ಬೋದು. ಪ್ರತಿ ಬಾರಿಯೂ ಕೂಡ ಒಂದು ಹೊಸ ಥೀಮ್ ನೊಂದಿಗೆ ಲಾಲ್ಬಾಗ್ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಅದನ್ನ ಇಟ್ಕೊಂಡು, ಆ ಥೀಮ್ ಅನ್ನ ಇಟ್ಕೊಂಡು ಅದ್ಭುತವಾಗಿ ಪ್ರದರ್ಶನ ಮಾಡುತ್ತೆ. ಫಲಪುಷ್ಪ ಪ್ರದರ್ಶನ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರೀ ನಮ್ಮ ರಾಜ್ಯದ ಪುಷ್ಪಗಳಷ್ಟೇ ಅಲ್ಲ, ಹೊರ ರಾಜ್ಯದ ಹೂವುಗಳು, ಹಾಗೆ ಹೊರ ದೇಶದಿಂದ ಅನೇಕ ಹೂವುಗಳನ್ನ ತರಿಸಲಾಗಿದೆ. ವಿದೇಶದಿಂದ ಬಂದಿರುವಂತಹ ಹೂವುಗಳು ಇಲ್ಲಿವೆ. ನೀವು ನೋಡಬಹುದು. ಈ ಕೆಲವೊಂದಂತೂ ನಮಗೆ ಹೆಸರುಗಳು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಆ ಹೆಸರಿನ ಜೊತೆಗೆ ಅವರು ಬೊಟಾನಿಕಲ್ ನೇಮ್ ಕೂಡ ಹಾಕಿದ್ದಾರೆ. ಅದನ್ನ ಎಲ್ಲರೂ ಕೂಡ ಐಡೆಂಟಿಫೈ ಮಾಡಿ ಯಾವುದೋ ಒಂದು ಫ್ಲವರ್ ತುಂಬಾ ಇಷ್ಟ ಆಗಬಹುದು. ಅಂತಹ ವಿಭಿನ್ನವಾಗಿರುವಂತಹ ಫ್ಲವರ್ಸ್ ನಾವಿಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ನೋಡಬಹುದು. ಬರೀ ಫ್ಲವರ್ಸ್ ಅಂತ ಹೇಳಿಕ್ ಆಗೋದಿಲ್ಲ. ಈ ಫಲ ಪುಷ್ಪ ಎರಡು ಬಳಸಿ ತುಂಬಾನೇ ಅದ್ಭುತವಾಗಿ ಫಲಪುಷ್ಪ ಪ್ರದರ್ಶನವನ್ನ ಮಾಡ್ಲಾಗ್ತಾ ಇದೆ. ಜನರು ಎಷ್ಟು ಬರ್ತಿದ್ದಾರೆ. ಇವತ್ತು ವೀಕೆಂಡ್ ಅಲ್ಲ, ಸಂಕ್ರಾಂತಿ ಹಬ್ಬ ನಿನಗೆ ಮುಗೀತು, ಆದ್ರೂ ಸಹ ಜನದಟ್ಟಣೆ ಏನು ಕಮ್ಮಿ ಇಲ್ಲ. ಜಾಸ್ತಿ ಜನ ಬಂದಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಎಲ್ಲರೂ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ. ಬೆಂಗಳೂರಲ್ಲಿ ಫಲಪುಷ್ಪ ಪ್ರದರ್ಶನ, ಅದು ಕೂಡ ಲಾಲ್ಬಾಗ್ ಅಲ್ಲಿ ನಡೆಯುತ್ತೆ, ನಾನ್ ನೋಡ್ಲೇಬೇಕಪ್ಪ ಅಂತ ಹೇಳಿ ಕಾತರದಿಂದ ಕಾಯ್ತಾ ಕೂತಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರ್ಬೇಕು ಅಂತ ಹೇಳಿ ಬರೀ ಬೆಂಗಳೂರಷ್ಟೇ ಅಲ್ಲ, ಇಡೀ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶದಿಂದ ಜನರು ಬರ್ತಾರೆ. ನಾನು ಆಗಷ್ಟೇ ಎಂಟ್ರಿಗೆ ಬರ್ಬೇಕಾದ್ರೆ ಎಲ್ಲ ಫಾರಿನರ್ಸ್ ಇದ್ರು, ಅವ್ರಿಗೆಲ್ಲ ಬಂದು ಈ ಫಲಪುಷ್ಪ ಪ್ರದರ್ಶನವನ್ನ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಇದು ಅಷ್ಟು ಅದ್ಭುತವಾಗಿರುವಂತಹ ಫಲಪುಷ್ಪ ಪ್ರದರ್ಶನ. ನೀವು ಸಹ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡಿ,
ತೇಜಸ್ವಿ ಅವರು ಬರೀ ಒಬ್ಬ ಸಾಹಿತಿ ಅಷ್ಟೇ ಅಲ್ಲ, ಮೀನ್ ಹಿಡಿತಾ ಇದ್ರು, ಫೋಟೋಗ್ರಾಫರ್ ಇದ್ರು, ಪೇಂಟಿಂಗ್ ಮಾಡ್ತಾ ಇದ್ರು, ಬರಹಗಾರರಿದ್ರು. ಹಾಗೆ ಜೀವನದ ಬಗ್ಗೆ ಒಂದು ತುಂಬಾ ಪ್ರೀತಿಯನ್ನ ಇಟ್ಕೊಂಡಿದ್ರು. ಅಂತಹ ವ್ಯಕ್ತಿತ್ವದ ಬಗ್ಗೆ ಇವತ್ತಿನ ದಿನ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಇದನ್ನ ನಾನು ಇಲ್ಲಿಂದ ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವು ಸಹ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರಬಹುದು. 80 ರೂಪಾಯಿ ಟಿಕೆಟ್ ಇದೆ ದೊಡ್ಡವರಿಗೆ, ಚಿಕ್ಕವರಿಗೆ 30 ರೂಪಾಯಿ ಇದೆ. ಹೇಗಾದ್ರೂ ಮಾಡಿ ಬನ್ನಿ, ಈ ಫಲಪುಷ್ಪ ಪ್ರದರ್ಶನವನ್ನ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.